ರೆಡಿ ಅಂದ್ರೆ ರೆಡಿ ಓಕೆ ಕಿರಣ್ ರಾಜ್ ಸರ್ ನಮಸ್ಕಾರ. ನಮಸ್ತೆ. ಇನ್ಮೇಲಿಂದ ಶೇರ್ ಕಿರಣ್ ರಾಜ್ ಅಂತ ಕರೀತಾರ? ಇಲ್ಲ ರಾಜ್ ಅಂತಾನೆ ಇರ್ಲಿ. ಈಗ ಬೆಂಕಿ ತನಿಷಾ ಅವರು ಆತರ ಟ್ಯಾಗ್ಸ್. ತನಿಷಾ ಮ್ಯಾಮ್ ನಮಸ್ಕಾರ ನಿಮ್ಗೂ. ಎಸ್ ಸುರೇಖಾ ಮ್ಯಾಮ್ ನಮಸ್ಕಾರ. ಎಸ್ ಫಸ್ಟ್ ನಾವು ಒಂದು ಫಂಡ್ ರೌಂಡ್ ಇಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 9 ಚೀಟಿ ಇದೆ. 9 ಇದರಲ್ಲಿ ಸಾಂಗ್ ಲೈನ್ಸ್ ಇರುತ್ತೆ. ಆ ಸಾಂಗ್ ಲೈನ್ಸ್ ಇರೋದಕ್ಕೆ ಮಾರ್ಕ್ ಇದೆ. ಅಂದ್ರೆ ಈ ತರದ ಮಾರ್ಕ್ ಇದ್ರೆ ಸಾಂಗ್ ಲೈನ್ಸ್ ಅಂತ. ಆ ಸಾಂಗ್ ಲೈನ್ಸ್ ಇದ್ರೆ ನೀವೇನ್ ಮಾಡ್ಬೇಕು, ಜಸ್ಟ್ ಲಿಪ್ ಮೂವ್ಮೆಂಟ್ ಮಾಡಬೇಕು. ಆ ಲಿಪ್ ಮೂವ್ಮೆಂಟ್ ಇಂದ ಅವರು ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ಇನ್ನೊಂದು ನೆಕ್ಸ್ಟ್ ಡಮ್ ಶರಾಡ್ಸ್ ತರ ಜಸ್ಟ್ ಗೆಸ್ಚರ್ ಮಾಡಿ. ಓಕೆ, ಯಾರು ಯಾವ್ದಾದ್ರು ತಗೊಳ್ಳಿ. ಜಸ್ಟ್ ಒಂದು ಮೂರ್ ನಾನು ಡಿವೈಡ್ ಮಾಡ್ಕೊಡ್ತೀನಿ. ಕೊಡಿ. ನನ್ನ ನಂಬಿಕೆ ಇಲ್ಲ. ಮೇಡಮ್ ಇದಾರೆ, ಭಯ ನನಗೆ. ಅಯ್ಯೋ 2 ನಾನಂತದ್ ಏನ್ ಮಾಡಿದ್ನು? ಎಲ್ಲರ ಮುಂದೆ ಹಿಂಗ್ ಹೇಳಿದ್ರೆ ಅವ್ರು ಏನ್ ಅನ್ಕೊಂತಾರ ಹೇಳೋ? ರೆಡಿ ಮಾ ಇದು 2 ನಿಮ್ಗೆ. ಓ ಹಂಗ? ಇದು 2 ನಿಮ್ಗೆ. ಮ್ಯಾಮ್ ನಿಮ್ಗೆ ಒಂದು ಸಾಂಗ್ ಒಂದು ಇದು. ಇದು ನಿಮ್ಗೊಂದು ಎಕ್ಸ್ಟ್ರಾ. ಇದು ನಿಮ್ಗೊಂದು ಎಕ್ಸ್ಟ್ರಾ. ರೆಡಿ. ಯಾರು ನೋಡ್ಬೇಡಿ ಪ್ಲೀಸ್, ನೋಡ್ಕೋಬೇಡಿ. ಓಕೆ, ಬೇಡ ನೋಡ್ಕೋ ಮೇಡಮ್. ಸರ್ ಪ್ಲೀಸ್ ಇಲ್ಲ, ಎಲ್ಲ ಮೋಸ ಮಾಡ್ತಿದ್ದಾರೆ. ಸಾಂಗ್ ಇದ್ರೆ ಫೇಮಸ್ ವಾಯ್ಸ್ ಗೆ ಅದನ್ನೇ ಸೈಲೆಂಟ್ ಮಾಡಿಸ್ಬಿಡ್ತಾ ಇದೀರಾ. ಓಕೆ, ಕ್ಯಾಮೆರಾ ಹೇಳಲ್ಲ, ಆಮೇಲೆ ಏನು ಹೇಳ್ಬೇಡಿ. ಅವ್ರು ಕಂಡಿಡಿಲಿಲ್ಲ ಅಂದ್ರೆ ಅವಾಗ ಹೇಳಿ. ಇಬ್ರಲ್ಲಿ ಯಾರು ಹೇಳ್ಬೇಕು? ನೀವಿಬ್ರಿಗೆ ಹೇಳಿ, ಯಾರಾದ್ರೂ ಕಂಡಿಡಿಲಿ. ಓಕೆ ಓಕೆ. ಆಕ್ಷನ್ಸ್ ಏನು ಮಾಡಬಾರದು. ಆಕ್ಷನ್ಸ್ ಏನು, ಜಸ್ಟ್ ಲಿಪ್ ಸಿಂಕ್ ಸಾಂಗ್ ಅದು. ರೆಡಿನಾ? ಅದೆಲ್ಲ ಹೇಳ್ಬಾರ್ದು, ಏನು ಹೇಳ್ಬಾರ್ದು. ಸ್ಟಾರ್ಟ್ ಮಾಡಿ, ಹಾಡ್ ಸ್ಟಾರ್ಟ್ ಮಾಡಿ ಅಷ್ಟೇ. ಸಾಂಗ್ ಹಾಡ್ಬಿಡ್ವಿ. ನೀ ಎಲ್ಲರೂ ಗೆಲ್ಲಲು ಸಾಂಗ್ ಹಾಡಿ ಒಂದ್ಸಲ, ಅಂದ್ರೆ ವಿತೌಟ್ ಸೌಂಡ್. ನಿಲ್ಲಲು ಗೆಲ್ಲಲು ನೀ ಬಂದು ನೀ ಜೋ ಹಳೆ ಸಾಂಗ್. ನಾನು ಹೇಳ್ತೀನಿ, ಹಳೆ ಸಾಂಗ್ ಅದು. ಹಾಡಕ್ಕದು ಟ್ಯೂನ್ ಗೊತ್ತಿಲ್ಲ. ಒಂದೊಂದು ವರ್ಡ್ ಹೇಳಿ. ಟ್ಯೂನ್ ಗೊತ್ತಿಲ್ವಾ? ಅದಕ್ಕೆ ನಾನು ನೀರಲು ಜೊತೆಯಲ್ಲಿ ಇವಾಗ ವಿತ್ ಟ್ಯೂನ್ ಹೇಳಿ. ಅದು ಗೊತ್ತಿಲ್ಲ ಅವ್ರಿಗೆ ಪಾಪ. ನಿಮ್ಗೆ ಸಾಂಗ್ ಗೊತ್ತಾಯ್ತು. ನೀರು ಜೊತೆಯಲ್ಲಿ, ನೀರಲು ಜೊತೆಯಲ್ಲಿ. ಹೌದು. ಎಸ್ ಗುಡ್ ಗೆಸ್ ಸುರೇಖಾ ಮ್ಯಾಮ್. 1 ಪಾಯಿಂಟ್. ಓಕೆ, ನೆಕ್ಸ್ಟ್ ಸಾಂಗ್ ಇದೆಯಾ ನೋಡಿ. ಅಂದ್ರೆ ಹಿಂದ್ಗಡೆ ಚೀಟಿ ಮೇಲೆ ಮಾರ್ಕ್ ಇದ್ರೆ ಸಾಂಗ್ ಇದ್ದಂಗೆ ಅದೊಂದು. ಓಕೆ, ಓ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದಾ? ಅಲ್ಲ ಗೊತ್ತಾಯ್ತು. ಸ್ಟಿಲ್ ನಿಮ್ಗೆ 2 ಆಪ್ಷನ್ ಇತ್ತು. ಓಕೆ, ಅಣ್ಣ ತಮ್ಮವರ ಈ ಬಂಧ, ಅತ್ತಿಗೆ ನಮ್ಮೂಳಾದರು. ಅದು ಫಸ್ಟ್ ಬರ್ತಿಲ್ಲ. ಅಣ್ಣ ನಮ್ಮೂನಾದರು ಅತ್ತಿಗೆ ನಮ್ಮೋರ. ಅದೇ. ಎಸ್. ಇವಾಗ ಡಮ್ ಶರಾಡ್ಸ್ ಅಂದ್ರೆ ಆಕ್ಷನ್ ಮಾಡ್ಬೋದು. ಇವಾಗ ವರ್ಡ್ ಲಾಸ್ಟ್ ಕಷ್ಟ. ಓಕೆ, ಹಸಿರು, ಅರಳೋದು, ಪೆಟಲ್, ಹೂ ಅರಳೋದು, ಮೊಗ್ಗಿನ ಮನಸ್ಸು, ಹಸಿರು, ಫಾರೆಸ್ಟ್, ಬೇರೆ ಅರಳೋದು. ಫಸ್ಟ್ ಹೀರೋನ ಗೆಸ್ ಮಾಡಕ್ಕೆ ಹೇಳಿ. ಹೂಗಳೇ. ಹೀರೋ. You can stand up and show their signature move, anything. ಉಪೇಂದ್ರ ಅವರು. ಉಪೇಂದ್ರ ಲೂಸ್ ಮಾದ ಅಲ್ಲ. ಗಣೇಶ್ ಅವರು. ಓಕೆ, ಪರ ಅಂತ ಮುಂಗಾರು ಮಳೆ. ಅವ್ರದೇ ಸಿನಿಮಾನಾ? ಓಕೆ, ಫೋಟೋಗ್ರಾಫರ್ ಆಗಿದ್ರಲ್ಲ. ಇದು ಚಿಗುರದ ಕನಸು. ಇಲ್ಲ ಚಿಗುರದ ಕನಸು ಅಲ್ಲ, ಇದು ಚಿಗುರದ ಮನಸ್ಸು. ಕರೆಕ್ಟಾ? ಡನ್. ಚಿಗುರದ ಕನಸು ಯಾರ್ದದು? ಚಲನಚಿತ್ತಾರ ಅಲ್ಲ. ನೀವು ಆನ್ಸರ್ ಕರೆಕ್ಟ್, ಬಟ್ ನೀವು ಹೇಳಿದ ಸರ್ ನೀವು ಕರೆಕ್ಟ್ ಗೆಸ್ ಮಾಡಿದೀರಾ, ಬಟ್ ಹೀರೋ ಕನಸು.
ಹೆಂಗೆ ನೋಡಿ ಶಿವ ಇಷ್ಟು ಆರ್ಡ್ಸ್ ಇಟ್ಕೊಂಡು ಕರೆಕ್ಟ್ ಆಗಿ ಹೇಳಿದಿಲ್ಲ ನಾನು. ಹೋಗ್ಲಿ ಅದ್ ಹೆಂಗೆ ಅಂದ್ರೆ ರಾಂಗ್ ಕ್ವಶನ್ ಗೆ ರೈಟ್ ಆನ್ಸರ್ ಮಾಡೋದು Yes. ರಾಂಗ್ ಎಕ್ಸ್ಪ್ಲನೇಷನ್ ರೈಟ್ ಆನ್ಸರ್ ಮಾಡಿದ್ದೀನಿ ನಾನು. Then you are the best Best pro. person. ಎಸ್ Pro. Oh my god, ಅಯ್ಯೋ ನಾನು ಇಂತ ತಪ್ಪು ಮಾಡ್ತೀನಿ. ಶಿವರಾಜ್ ಕುಮಾರ್ ಅವ್ರದ್ದು. Sorry. ಅಣ್ಣ, no, no ಬೇಜಾರು. ಇವಾಗ ನೀವು ಓಕೆ ಮಾರ್ಕ್ ಮಾಡ್ಬೋದಾ? ಮಾರ್ಕ್ ಮಾಡಿರೋದಾದ್ರೆ ಸಾಂಗ್ ಜಸ್ಟ್ ಲಿಪ್ ಸಿಂಕ್ ಮಾಡಿ Lip sync. ಹಾ ಅವ್ರಿಗೆ ಓದಕ್ ಬರಲ್ಲ, ಓದು ನಿನ್ ಪರವಾಗಿಲ್ಲ. ಅವರೇ ಓದಕ್ ಕಷ್ಟ ಪಡ್ತಾವ್ರೆ, ಹೆಲ್ಪ್ ಮಾಡ್ಲಾ? ಅಕ್ಕ ಇನ್ನು ಅವ್ರು ಕಂಡಿಡಿಬೇಕು ನೀವು ಯಾರನ್ನ ಓದ್ಬಿಟ್ಟು ಹೇಳ್ರು, ಇನ್ನು ಗೊತ್ತಾಗಿಲ್ಲ ಮೈಸೂರು ಅವ್ರಿಗೆ. ಹೊರಡ್ಬೇಕು ಬೇಕು. ಅವ್ರು ಊರ್ಗ್ ಹೋಗ್ಬೇಕು. ಓಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಹೆಸರು ಹೇಳ್ತೀನಿ, ಹಾ, ಹೇಳಿ. ಟ್ರೈ ಮಾಡ್ತೀನಿ. ಏಯ್, lip Just sync lip ಮಾಡಿ sync ಓದಿ ಅಷ್ಟೇ. ಸಾಕು ಅದನ್ನ. ಸಾಂಗ್ ಆಡಿ. ವಾಯ್ಸ್ ಇಲ್ದಿರಂಗೆ ಅದು ಹೇಳೋದು. tune ಗೊತ್ತಿಲ್ಲ ನಿಮ್ಗೆ? ಇಲ್ಲಿ ಟ್ಯೂನ್ ಗೊತ್ತಿಲ್ಲ ನಿಮ್ಗೆ? ಬರೀ ಲಾಲಾಲ ಅಂತ ಇದೆಯಾ? ನೀವ್ ಅದನ್ನೇ ಹೇಳಿ. ಓಕೆ ಅದನ್ನ ಕನ್ನಡನ. ಹೇಳ್ತೀನಿ, ಅದನ್ನ ಟ್ರೈ ಮಾಡ್ತೀನಿ. ಒನ್ 1 plus ನಿಧಾನ 6 7 ಸೌಂಡ್ ಬರಬಾರ್ದು. 1 plus 6 ಹೊಡಿತೀನಿ, ಹೊಡಿಯುತ್ತೆ. 1 + 6 ಕರೆಕ್ಟ್. 1 plus 6 ಹೊಡಿತಿ. ಒನ್ ಹೈಟ್ ದರ್ಶನ್ ಅವ್ರದ? ದರ್ಶನ್ ಅವ್ರದ್ದು ಯಾವ ಸಾಂಗ್ಸ್ ಇದೆ? ಮುಂದಕ್ಕಿದ್ಯಾ? 1 + 6 ಅನ್ನೋದು ಹಾ ಇದೆ. ಕರೆಕ್ಟ್. ನಾನು ಅದಕ್ಕೆ ಹೇಳಕ್ ಹೋಗ್ಲಿಲ್ಲ, ಹೌದಾ? ಅಲ್ಲ ಗೊತ್ತಾಯ್ತು. ನಾನು ಅದಕ್ಕೆ ಸುಮ್ಮನೆ ಆಗೋದೆ ಏನ್ ಹೇಳೋದು ಅಂತ. This. See. 1 plus 6 correct. ಹಾ, ಅದೇ ಸಾಂಗ್ ಯಾವ ಸಾಂಗ್ ಇದೆ. ಶುರು ಆಗುತ್ತೆ? ಇದೆ. ಕನ್ನಡದಲ್ಲಿ ಇದೆಯಾ ಸಾಂಗ್, ಇಂಗ್ಲಿಷ್ ಅಲ್ಲಿ ಇದೆಯಾ? ಕನ್ನಡನೇ ಅದನ್ನ ಜೋರಾಗಿ ಹೇಳ್ಬೋದು. ಇಲ್ಲ. ಓಕೆ 1 plus 6 32. ಹೊಡೆಯುತ್ತೆ ಟೈಟ್. ಓಕೆ ಜೋರಾಗಿ ಹೇಳ್ಬಿಡಿ. 1 + 6 ಹುಟ್ಟಿದ್ದೆ ಟು 6.3 ಬೆಳೆದಿದ್ದ ಹೈಟ್. ಡೇಟ್ ಓಕೆ ಕಷ್ಟ. ಐರಾವತ. ಐರಾವತ. ಅದನ್ನ ನೀವು ಅದೇ ಐರಾವತ ಮೇಲೆ ಕಾನ್ಸಂಟ್ರೇಟ್ ಮಾಡತ್ತಾನೆ 1 + 6 ಅನ್ಕೊಂಡು ನೀವು ಇದೀರಾ. ದಂಶರಸ್. ನಾನು ಸೀದಾ ದಂಶರಸ್ ಆಡ್ಬಿಡೋಣ. ನಿಮ್ಗೆ ಈಸಿ ಆಗ್ಲಿ ಅಂತನಾ? ಹಾ ನೀನು ಹೀರೋಯಿನ್. ಇಂಗ್ಲಿಷ್ ವರ್ಡ್ ಇದು. ಓಕೆ. ಯು ಮೀ ವಿ ಆಕ್ಟರ್ಸ್. ಫಿಲ್ಮ್. ಫ್ರೀ 1 2 3 B3 ಮೂರು ಟುಗೆದರ್. ಜೊತೆಯಾಗಿ ಜೊತೆಯಲ್ಲಿ ನಾವು 3 ಜನ ಏನಕ್ಕೆ ಇಲ್ಲಿ ಕೂತಿದೀವಾ? ಸಿನಿಮಾ ಅಲ್ಲ, ಸಿನಿಮಾ ಹೇಳ್ತೀನಿ. ಟೈಟ್ಲ್, ಸಿನಿಮಾ ಟೈಟ್ಲ್. ಅದೇ ಹೌದು. ಸಿನಿಮಾ ಟೈಟಲ್ ಹೇಳಿದ್ವಿ ಇವಾಗ. ಹಾ ಸೊ ಹೀರೋ ಅದೆಲ್ಲ ಆಗಿಲ್ಲ, ಗೆಸ್ ಮಾಡಕ್ ಹೇಳಿ ಹೋಗ್ಲಿ. ಹಾ ಮೂಗುದ್ದ ಇದೆಯಾ? ರಾಜ್ಕುಮಾರ್ ಚಿಕ್ಕವರು. ಪುನೀತ್ ರಾಜ್ಕುಮಾರ್. ಓಕೆ. ಪುನೀತ್ ರಾಜ್ಕುಮಾರ್. ವಿ ಇಂಗ್ಲಿಷ್ ವರ್ಡ್. ವಿ ಮೀ ಅಪ್ಪು ಸರ್ ಸಿನಿಮಾ ನೇಮ್ ಮ್ಯಾಮ್. ಓಕೆನಾ? ಕ್ಲೂ. ಮಿಲನ. ಮೀ 1 2 3 ಮೀ ಲಾಸ್ಟ್ ಏ. ನಂಬರ್. 1 2 3 ಮಿತ್ ಕಮ್ ಆನ್ ಅದೇ ಆಲ್ಮೋಸ್ಟ್ ಮೀಯಿಂದನೇ ಇದೆಯಾ? ಮೈತ್ರಿ. ಅವ್ರು ಇಂಗ್ಲಿಷ್ ವರ್ಡ್ ಅಂದ್ರೆ ನಾನು ಎಲ್ಲಿದೆ ಇಂಗ್ಲಿಷ್ ವರ್ಡ್ ಅಂತ ನಾನು. ಮೈತ್ರಿ. ಮೀ ಅಂತ ನೆಕ್ಸ್ಟ್ ಹೇಳಿದ್ರೆ ನಾನು ಮೀಗೆ ಓಡ್ತಾ ಇದ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇನ್ನೊಂದಿದೆ, ಮುಗಿಸ್ಬಿಡಿ ಮ್ಯಾಮ್. ಓಕೆ ಗುಡ್. ಚೆನ್ನಾಗಿ ಹೇಳಿದ್ರು 3. ಓಕೆ ಇದು ದರ್ಶನ್ ಸರ್. ತಮ್ಮ ಲವ್
ಮದ್ವೆ ಆಗ್ತಿದೆ ಮುರಿದೋಗುತ್ತೆ. ಒಬ್ಬರನ್ನ ಇಷ್ಟಪಡೋದು, ಒಬ್ಬರನ್ನ ಮದ್ವೆ ಆಗೋದು. ಮೂವಿ ನೇಮ್ ಏನು ಒಬ್ಬರನ್ನ ಇಷ್ಟಪಡೋದು, ಒಬ್ಬರನ್ನ ಮದ್ವೆ ಆಗೋದು. 2 ಲೈನ್ 2 ವರ್ಡ್ ಇದೆ. ಓಕೆ ಓಕೆ ಆರಾಮ್ Okay, ಆಕ್ಟ್ ಮಾಡಿ ಜೊತೆ ದುಶ್ಮನ್. ಸ್ನೇಹನ ಪ್ರೀತಿನ ಆ, ನಮ್ ದರ್ಶನ್ ಸರ್ I won. day one. ನನ್ ಸೀದಾ ದಂಸರಸ್. ಸರ್ ನಿಮ್ದು ಆಯ್ತು ಚೆನ್ನಾಗ್ ಮಾಡ್ದಲ್ಲ. ಲಾಲಿ ಆಹಾ ಬೇಬಿ ಹಾ ಮಗು ಅವ್ರ ಮಗುನ ಕನ್ನಡ. ಕನ್ನಡ. ಮಗು. ಮಗು ಮಗ ಮಗಳು No ತವ್ರು, sound. ಮಗಳು ಬಾಣಂತಿ. ಮೊಮ್ಮಗ ಹೀರೋ ಕ್ಲೂ. ಆ, ಮಕ್ಕಳು ಹಾ. ಮಕ್ಕಳು ಮಕ್ಕಳು. ಹ್ಮ್. ನೀನು ಮಕ್ಕಳು ನೀನು ಹೀರೋ ಅಭಿಮಾನಿಗಳು. ಇಲ್ಲ ಮಕ್ಕಳು ಫಸ್ಟ್ ವರ್ಡ್ ಅವ್ರು ಯಾರು ಫ್ಯಾನ್? ಡೈರೆಕ್ಟರ್. ಮಕ್ಕಳು ಇಸ್ ದ ವರ್ಡ್ ಹ್ಮ್. ವರ್ಡ್ ಮಗು ಇದೆ ಎರಡನೇ ವರ್ಡ್ ಹೇಳ್ತಾ ಇದ್ದೀರಾ ಮಕ್ಕಳು ಎರಡನೇ ವರ್ಡ್ ಕರೆಕ್ಟ್. ಎರಡನೇ ಎರಡನೇ ವರ್ಡ್ word. ದೇವರ ಮಕ್ಕಳು ನೋ ಇನ್ನು ಹಂಗೆ ಯಾರು? ಹೇಳ್ಕೊಂಡು ಹೋಗಿ ಅಂತಿರೋದು. ಫಸ್ಟ್ ವರ್ಡ್ ಏನು ದೇವ್ರಂತ ಮನುಷ್ಯನ. ಏ ಹಾ. ಹಿಂಗ್ ಯಾರು ಅನ್ನೋದು. ಸರ್ ನೀವು ಹಂಗೆ ಫಸ್ಟ್ ಅನ್ನೋದು. ವರ್ಡ್ ಕ್ಲೂ ಕೊಡ್ತಿದ್ದೀರಾ? ಓಕೆ ಸರ್. ಹೀರೋನಾ ನೋಡೋದಕ್ಕೆ ಏನಂತಾರೆ ಅಂತನಾ ಓಕೆ ಏನೋ ಮಕ್ಕಳು ಸುದೀಪ್ ಸರ್ ಇರೋ ತಾನೆ ಸುದೀಪ್ ಸರ್ ಇರೋ ಏ ಮಕ್ಕಳು. ಏನೋ ಮಗು ಹಾ ಅಲ್ವಾ ಬೈಯೋದದು ಹಾ. ಅಲ್ಲ ಬೈಯೋದನ್ನೇ ವರ್ಡ್ ಸಿನಿಮಾ ಹೆಸರು ಇಟ್ಟಿದ್ದಾರೆ ಕಾಮಣ್ಣನ ಹಾ ಮಕ್ಕಳು. ಅವರು ಲುಕ್ ಹೇಳ್ತಿದ್ದಾರೆ. ಐನೋ ಸರ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳ್ತೀರಾ? ಸಾಕ್ಬಿಡಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸರ್ ಒಂದು ಲಿಪ್ ಸಿಂಕ್. ಆಯ್ತಾಯ್ತು ಒಂದು. ಹಾ. ಲಿಪ್ ಸಿಂಕ್ ನಿಮ್ಗೆ ಕಳ್ಸಿದ್ನಲ್ವಾ? ಇಲ್ಲ ತೋರಿಸಿ ಒಂದ್ ನಿಮಿಷ ಏ ಇನ್ನೊಂದು ಇರ್ಲಿಲ್ಲ ಸಿನಿಮಾ ಇಲ್ಲ ಅದಿದೆ ಬಟ್ ಇಲ್ಲ ಒಂದು ಹೇಳಿದ್ರೆ ಸಿನಿಮಾ ಸಿನಿಮಾ ಹೆಸರು ಹೆಸರು ಹೇಳ್ಬಿಡಿ. ಸಿನಿಮಾ ಹೆಸರು ಹೇಳಿ ಚೆನ್ನಾಗಿ ಅದ್ ಚೆನ್ನಾಗಿರುತ್ತೆ. ಸಿನಿಮಾ ಹೆಸರು. ಹೇಳ್ತಾ ಇದ್ದಾರೆ ನಾನು ತಪ್ಪಾಗಿ ಹೇಳಿದ್ರು ಅಲ್ಲೇ ಕಂಡಿಡಿದಾರೆ ಅವರು ಅಲ್ವಾ ಎಂಟು ನಿಮಿಷ ಇದೆ ಇರೋದು. ಮಾಡ್ಬಿಡಿ ಹೋಗ್ಲಿ ಲಿಪ್ಸಿಂಗ್ ಮಾಡಿ ಹಾ ನಾನು ಅಲ್ಲ ತೋರ್ಸಿ. ಫೋನ್ ಇಟ್ಕೊಳ್ಳಿ ನೀವು ಅವ್ರು ನೋಡ್ಬಾರ್ದು ಅಂತ ನಾವ್ ಹೇಳಿದ್ದು. ಅಂದ್ರೆ ನೀವಿಬ್ರು ನೋಡ್ಬಾರ್ದಲ್ವಾ ಟೈಟಲ್? ಅವ್ರು ಇಟ್ಕೊಳ್ಳಿ ಹೆಸರು ತೋರಿಸ್ಬಿಡಿ ಮೂವಿ ಹೆಸರು. ಇದನ್ನ ನೋಡಿದಾರ ಏನೋ ನಮ್ಗೆ ನೋಡಿದ್ರು ಬರೀ ಏನೋ ಮಾಡ್ಬಿಡೋದು ಅಲ್ವಾ? ನಾವು. ಈಸಿ ಲವ್ ಪ್ರೀತಿ ಪ್ರೀತಿ. ಕನ್ನಡ ವರ್ಡ ನಾನು ಲವ್ಲಿ ಸ್ಟಾರ್. ಲವ್ ಪ್ರೇಮ. ನೋ ದಟ್ ಇಸ್ ದ ಫಸ್ಟ್ ವರ್ಡ್ ಹಾ. ಇಸ್ ದಟ್ Heart. ದ ಫಸ್ಟ್ ವರ್ಡ್ ಹಾ ಹಾ ಹಾರ್ಟ್ ಹಾರ್ಟ್. ಕನ್ನಡದಲ್ಲಿ. ಹೃದಯ. ಸಾರಿ ನಾಟ್ ಕನ್ನಡ. ಮತ್ತೆ ಹಿಂದಿ. ಹಿಂದಿ ದಿಲ್ ದಿಲ್. ಹ್ಮ್ ದಿಲ್ ನೆಕ್ಸ್ಟ್ ಇನ್ನೇನು ಮಾತಾಡ್ಬಾರ್ದು. ದಿಲ್ ಪ್ರೇಮ್ ಸರ್ದ ಅದು. ಹ್ಮ್. ಪೇಂಟರ್. ಕಲಾವಿದ ಆರ್ಟಿಸ್ಟ್. ದಿಲ್ ಇಸ್ ದ ಫಸ್ಟ್ ವರ್ಡ್ ಹಾ ಫಸ್ಟ್ ವರ್ಡ್ ದಿಲ್ ಪಸಂದ್. ಹಾ ದಿಲ್ ಪೇಂಟರ್. ಅದೇ ನನ್ಗೆ ಗೊತ್ತಾಗ್ತಿಲ್ಲ. ಹಿಂದಿಲಿ ಏನಂತಾರೆ ಪೇಂಟ್ಗೆ? ಗೂಗಲ್ ಮಾಡ್ತೀನಿ. ಏಯ್ ಶ ಗಣೇಶ್ ಸರ್ ಸಿನಿಮಾ ನೇಮ್. ಗಣೇಶ್ ಸರ್ದ. ಹಾ ವೇಟ್ ಹಾ ದಿಲ್ ರಂಗಿಲ ಓಕೆ ಓಕೆ. ಓಕೆ ನೀವು ಮೂವರಲ್ಲಿ ಡಿಸೈಡ್ ಮಾಡ್ರಿ ಯಾರು ಚೆನ್ನಾಗಿ ಆಡಿದ್ದು ಅಂತ. ನೀವು ಚೆನ್ನಾಗಿ ಆಡಿ ಅಲ್ಲ ನಾನು ನಿಮ್ ಮೂವರಲ್ಲಿ ಕಿರಣ್ ಥ್ಯಾಂಕ್ ಯು. ಏನ್ ಪ್ರೈಸ್ ಇದೆ? ಅಲ್ವಾ Hamper? ಪ್ರೈಸ್ ಕೊಡ್ರವಾ? ಇದೆ ರೆಡಿ ಮಾಡ್ತಿದ್ದೆ. ಎಸ್ ಗುಡ್ ಸರ್. ಈಗ ಶೇರ್ ಬಗ್ಗೆ ಮಾತಾಡೋಣ. ಐ ಥಿಂಕ್ ಶೇರ್ ಸಿನಿಮಾ ಟ್ರೈಲರ್ ನೋಡಿದೀವಿ, ಸಾಂಗ್ಸ್ ನೋಡಿದೀವಿ. ಒಂದು ಕಮರ್ಷಿಯಲ್ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅನ್ಸುತ್ತೆ. ಮೇಲ್ನೋಟಕ್ಕೆ ಅಷ್ಟಿದೆ ಬಟ್ ಟ್ರೇಲರಲ್ಲಿ ಕೆಲವೊಂದು ಎಳೆ ಬಿಟ್ಟಿದ್ದೀರಾ. ಅನಾಥ ಅನ್ನುವಂಥ ಎಮೋಷನ್ಸ್, ನನ್ನ ನಂಬುವಂಥವ್ರನ್ನ ಕಾಪಾಡಬೇಕು ಅನ್ನುವಂಥ ಎಮೋಷನ್ಸ್ ಅದು ಕೂಡ ಕಾಣ್ತಾ ಇದೆ. ಸರಿ ಎಕ್ಸಾಕ್ಟ್ಲಿ ನೀವೇ ಹೇಳ್ಬಿಡಿ ಏನಿರುತ್ತೆ ಶೇರಲ್ಲಿ ಅಂತ. ಒಂದು ಕ್ರೈಮ್ ಥ್ರಿಲ್ಲರ್ ಇದೆ ವಿಚ್ ಇಸ್ ರ್ಯಾಪ್ಡ್ ಇನ್ ಆಕ್ಷನ್ ಜಾನರ್. ಸೊ ಅದೇ ಅನಾಥ ಒಬ್ಬ ಇರ್ತಾನೆ, ಅವನದೊಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಎಲ್ಲ ಅನಾಥರೇ. ಸೊ ಅವ್ರ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಏನೋ ಒಂದು ಕ್ರೈಮ್ ನಡೆಯುತ್ತೆ.
ಸೊ ಅದು ಯಾರು ಯಾಕೆ ಏನು ಅನ್ನೋದೇ ಒಂದು ಜರ್ನಿ ಅದನ್ನ ಅವನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದೇ ಒಂದು ಓವರ್ ಆಲ್ ಜರ್ನಿ ಆಗುತ್ತೆ. ಸೊ ಬೀಯಿಂಗ್ ಅ ಆರ್ಫನ್ ಏನ್ ಚಾಲೆಂಜಸ್ ಫೇಸ್ ಮಾಡ್ತಾನೆ ಅನ್ನೋದು ಆಕ್ಷನ್ ಥ್ರೂ ತೋರಿಸಿದೆ ಅಷ್ಟೇ. ಓಕೆ ಎಸ್ ಮ್ಯಾಮ್, ಐ ಥಿಂಕ್ ಕಾಪ್ ರೋಲ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಐ ಥಿಂಕ್ ತನಿಷ್ ಅವರು ಇದಕ್ಕೂ ಮುಂಚೆ ಈ ಥರದ ಪಾತ್ರ ಮಾಡಿರಲಿಲ್ಲ ಅನ್ಸುತ್ತೆ, ಅಂದರೆ ಡಿಫ್ರೆಂಟ್ ರೋಲ್ಸ್ನೇ ಮಾಡ್ತಾ ಬಂದಿದ್ದಾರೆ. ಇದು ಹೇಗಿರುತ್ತೆ ತನಿಷಾ ಅವರ ಪಾತ್ರ ಜಸ್ಟ್ ಒಂದು ಪೊಲೀಸ್ ಆಫೀಸರ್ ಅಲ್ಲದೆ? ಕಾಪ್ ಆಗಿರೋದ್ರಿಂದ ಅಂದ್ರೆ ನಾನು ಆಕ್ಚುಲಿ ಪೆನ್ ಡ್ರೈವ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಮುಂಚೆ ಇವರು ಪ್ರಸಾದ್ ಸರ್ ನನ್ನನ್ನ ಸೆಲೆಕ್ಟ್ ಮಾಡಿದ್ವಿ ಈ ಒಂದು ಪಾತ್ರಕ್ಕೆ. ಸೊ ಪ್ರಸಾದ್ ಸರ್ ಅವರು ಡೈರೆಕ್ಟರ್, ಕೌಶಿಕ್ ಅವರು ಕ್ಯಾಮ್ರಾಮನ್, ಅವರಿಬ್ರು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದಷ್ಟು ಸಿನಿಮಾಗಳಿಗೆ. ಸೊ ಅವರಿಬ್ರು ಡಿಸೈಡ್ ಮಾಡಿ ನಾನು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ರು. ಸೊ ಅವ್ರ ಥಾಟ್ ಆ ಥರದ್ದು ಇದೆ ಅಂತ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸೊ ಅವ್ರ ಅವಕಾಶ ಕೊಟ್ಟಿದ್ದು ನಾನು ತುಂಬಾ ಖುಷಿಯಿಂದ ಅಕ್ಸೆಪ್ಟ್ ಮಾಡಿ ಈ ಸಿನಿಮಾನ ಮಾಡಿ ಇವತ್ತು ರಿಲೀಸ್ಗೆ ಬಂದಿದೆ. ಮೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ವಿಭಿನ್ನ ಪಾತ್ರದಲ್ಲಿ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಖುಷಿ ಇದೆಯೋ, ನಮ್ಮನ್ನ ನೋಡಿ ಇಷ್ಟಪಡುವಂತವ್ರು ನೋಡಿ ಇದನ್ನ ಸಿನಿಮಾ ನೋಡ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಎಸ್ ಮ್ಯಾಮ್, ಇವತ್ತು ನೀವು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಮಾತಾಡ್ತಿದ್ರಿ. ಐ ಥಿಂಕ್ ಡ್ಯುಯಲ್ ಶೇಡ್ ಇದೆ ನನ್ನ ಪಾತ್ರಕ್ಕೆ, ಡ್ಯುಯಲ್ ಶೇಡ್ ಇದೆ ಇದರಲ್ಲೂ ರಿಲೀಸ್ ಆಗುತ್ತೆ ಅಂತ ಮಾತಾಡ್ತಾರೆ. ಇಲ್ಲ ಅದನ್ನು ಹೇಳಿದ್ರು, ಬಟ್ ಅವ್ರ ಪಾತ್ರಕ್ಕೆ ಡ್ಯುಯಲ್ ಶೇಡ್ ಇದೆ ಅಂತಂದ್ರು. ಒಂದು ನಮ್ಗೆ ಹೀರೋ ಜೊತೆ ಇರುವಂತಹ ಒಂದು ಲವ್ ಸ್ಟೋರಿ ಆ ಥರದೊಂದು ಟ್ರ್ಯಾಕ್ ಇರುತ್ತೆ ಅಂತ ಗೊತ್ತು, ಬಟ್ ಅದಕ್ಕೆ ಹೊರತಾಗಿ ನಿಮ್ಮ ಪಾತ್ರದಲ್ಲಿ ಇರುವಂತಹ ವಿಶೇಷತೆ ಏನು? ಎಸ್, ಸೊ ಒಂದ್ ಕಡೆ ಲವ್ ಕನೆಕ್ಷನ್ ಇರುತ್ತೆ, ಬಟ್ ಕಂಪ್ಲೀಟ್ ಆಗಿ ರಿವೀಲ್ ಮಾಡೋದಿಲ್ಲ. ಒಂದ್ ವಿಲನಿಶ್ ಶೇಡ್ ಕೂಡ ಇದೆ. ಸೊ ಅದಕ್ಕೆ ನಾನು ಡ್ಯುಯಲ್ ಶೇಡ್ಸ್ ಅಂತ ಹೇಳಿದ್ದು. ಆಕ್ಚುಲಿ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಅಂತ ಡೈರೆಕ್ಟರ್ ಮಾಡಿರ್ತಾರ ಆಯ್ತಾ, ತುಂಬಾ ಕಾಪಾಡ್ಬೇಕಾದ್ರೆ ಆ ಟ್ವಿಸ್ಟ್ ನಾನೇ ಕೊಡೋದು ಸಿನಿಮಾದಲ್ಲಿ. ಸರ್ ಆಲೋಚನೆ ಮಾಡ್ತಿದ್ದಾರೆ ಏನ್ ಇದನ್ನ ಹೆಂಗ್ ಕವರ್ ಮಾಡ್ಬೇಕು ಇವಾಗ ಅಂತ. ಇಲ್ಲ, ಈ ಶೂಟಿಂಗ್ ಯಾವಾಗ ಆಯ್ತು ಅಂತ. ಸರ್ ಐ ಥಿಂಕ್ ರಾನಿ ಆದ್ಮೇಲೆ ಬರ್ತಿರುವಂತಹ ಸಿನಿಮಾ ಇದು. ಬಟ್ ಇದು ಶೂಟ್ ಆಗಿದ್ದು ಕನ್ನಡತಿ ಮಾಡೋ ಟೈಮಲ್ಲಿ. ಬಟ್ ಒಂದು ನಿಮ್ಗೆ ಅಂದ್ರೆ ನನ್ಗನ್ಸಿದ್ದು ಅಥವಾ ಎಲ್ರಿಗೂ ಅನ್ಸಿದ್ದು, ಕಿರಣ್ ರಾಜ್ ಅವರು ಸೀರಿಯಲ್ ಇಂದ ಸಿನಿಮಾಗಳು ಮಾಡ್ತಿರುವಂತ ಸಂದರ್ಭದಲ್ಲಿ ಅವರು ಸ್ಟಾರ್ಟಿಂಗ್ ಬರ್ತಿದ್ದಾರೆ ಅಂದಾಗಲೇ ಒಂದು ಹ್ಯೂಜ್ ಹೈಪ್, ನಿಮ್ದೇ ಆದಂಥ ಫ್ಯಾನ್ ಬೇಸ್ ಇದೆ, ನಿಮ್ಮನ್ನ ಫಾಲೋ ಮಾಡುವಂತಹ ಜನರಿದ್ದಾರೆ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದ್ರೆ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡ್ತಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ಸ್ಟಾರ್ಗಳ ಲಿಸ್ಟಲ್ಲಿ ಕಿರಣ್ ರಾಜ್ ಅವರು ಆದಷ್ಟು ಬೇಗ ಬಂದು ನಿಂತ್ಕೋತಾರೆ ಅಂತಿತ್ತು. ಬಟ್ ನೀವು ಸಿನಿಮಾಗಳನ್ನ ಕೆಲವೊಂದು ಡಿಲೇ ಮಾಡ್ಕೊಂಡು ಅಥವಾ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಕೆಲವೊಂದ್ಸಲ. ನೀವು ಅನ್ಕೊಂಡಂಗೆ ಆಗ್ಲಿಲ್ವಾ ಅಥವಾ ಹೆಂಗೆ? ನಾನು ಅನ್ಕೊಂಡಂಗೆ ಆಗ್ತಿರೋದಕ್ಕೆ ಡಿಲೇ ಆಗ್ತಾರೆ ಅದು. ಓಕೆ, ಇಲ್ಲಾಂದ್ರೆ ಮಾಡಕ್ಕೆ ವರ್ಷಕ್ಕೆ ಒಂದು 6-7 ಹಂಗೆ ಮಾಡ್ತಾ ಹೋಗ್ಬೋದು. ಸೊ ಮುಂಚೆ ನಾನೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇದ್ದೆ, ಒಂದು ಅವಕಾಶ ಹುಡುಕ್ತಾ ಇದ್ದೆ. ಆಸ್ ಅ ಆಕ್ಟರ್ ಕಾಣಿಸ್ಕೊಂಡ್ರೆ ನನ್ ಬೆಸ್ಟ್ ಮಾಡಿದ್ರೆ ರಿಗಾರ್ಡ್ಲೆಸ್ ಆಫ್ ದ ರಿಸಲ್ಟ್, ಲೈಕ್ ಆ ಸಿನಿಮಾ ಓಡುತ್ತೋ ಓಡದೇ ಇರುತ್ತೋ ಅಟ್ಲೀಸ್ಟ್ ನಾನ್ ಆ ಒಂದು ಪೊಸಿಷನ್ ಇದೀನಿ ಅಂತ ಕಾಣಿಸ್ಕೋತೀನಿ ಅಂತ ಮಾಡ್ತಿದ್ದೆ. ಬಟ್ ಈಗ ಫೈನಾನ್ಷಿಯಲ್ ಇದಕ್ಕೆ ನಂಗೆ ಕೆಲಸ ಬೇಕಾಗಿಲ್ಲ, ಅಂದ್ರೆ ನಾನು ದುಡ್ಡು ಇದರಿಂದ ದುಡಿಬೇಕು ಅನ್ನೋ ಇದಕ್ಕೆ ಕೆಲಸ ಬೇಕಾಗಿಲ್ಲ. ಸೊ ದ ಓನ್ಲಿ ಥಿಂಗ್ ಐ ನೀಡ್ ವರ್ಕ್ ಇಸ್ ಟು ಸ್ಯಾಟಿಸ್ಫೈ ಮೈ ಪ್ಯಾಷನ್. ಸೊ ಅದಕ್ಕೆ ಈಗ ಚೂಸಿ ಆಗಿದ್ದೀನಿ. ಸೊ ಈಗ ನನಗೆ ಯಾವ್ದು ಬೇಕು ನಾನು ಅದ್ ಮಾತ್ರ ಮಾಡೋದು. ಈಗ ನನಗೆ ಎಷ್ಟು ಫ್ರೀಡಮ್ ಇದೆ ಅಂತಂದ್ರೆ ಐ ಕ್ಯಾನ್ ಚೂಸ್ ಸ್ಟೋರಿ, ಐ ಕ್ಯಾನ್ ಚೂಸ್ ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಎವ್ರಿಥಿಂಗ್. ಸೊ ಆ ಪೊಸಿಷನ್ ಇದ್ದಾಗ ಅದನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಸಿನಿಮಾ ಮಾಡೋದು ದೊಡ್ಡದಲ್ಲ. ಇವತ್ತಿರೋ ಫೆಸಿಲಿಟೀಸ್ಗೆ ಮತ್ತೆ ಇವತ್ತಿರೋ ಒಂದು ಆಪರ್ಚುನಿಟೀಸ್ಗೆ ನೀವು ಸಿನಿಮಾ ಮಾಡ್ಬಿಡ್ಬೋದು, ಯಾರು ಬೇಕಾದ್ರೂ ಇವತ್ತು ಸಿನಿಮಾ ಮಾಡ್ಬಿಡ್ಬೋದು. ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದನ್ನ ಮಾರ್ಕೆಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು, ಅದನ್ನ ರೀಚ್ ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟು. ಅಂಡ್ ಸಿನಿಮಾ ಅನ್ನೋದು ಒಬ್ಬರಿಂದ ಆಗಲ್ಲ. ಸಿ ಬೀಯಿಂಗ್ ಎನ್ ಆಕ್ಟರ್ ಐ ಕ್ಯಾನ್ ಜಸ್ಟ್ ಆಕ್ಟ್, ಅಂಡ್ ಅಲ್ಲಿ ಆಕ್ಟಿಂಗು ನಂದು ಏನಿದೆ ಇಟ್ಸ್ ಆನ್ someone's instruction. ಹೌದು. ಸೊ ಎಲ್ಲೋ ಒಂದ್ ಕಡೆ ನನ್ನ ಪರ್ಫಾರ್ಮೆನ್ಸ್ ಕೂಡ ಇಟ್ ಇಸ್ ಡಿಪೆಂಡಿಂಗ್ ಆನ್ someone else. ಡೆಫಿನೆಟ್ಲಿ. ಸೊ ಪ್ರತಿ ಒಬ್ರು ಅವ್ರವ್ರ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ ಒಂದು ಪ್ರಾಜೆಕ್ಟ್ ತುಂಬಾ ನೀಟಾಗಿ ಬರೋದು. ಅದು ನಿಮ್ಗೆ ಕತೆ ಕೇಳೋ ಟೈಮಲ್ಲೂ ಗೊತ್ತಾಗಲ್ಲ ಅಥವಾ ಶೂಟಿಂಗ್ ಮಾಡೋ ಟೈಮಲ್ಲೂ ಗೊತ್ತಾಗಲ್ಲ. ನಿಮ್ಗೆ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ಗೊತ್ತಾಗಿದ್ದು ಹಿಂಗಿದೆಯಾ ಇದು ಅಂತ. ಬಿಕಾಸ್ ಫೈನಲ್ ಔಟ್ಪುಟೇ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಸೊ ಯು ಶುಡ್ ಗೆಟ್ ದಟ್ ಟೀಮ್ ಫಸ್ಟ್. ಯಾರು ನಿಮ್ ಸ್ಟ್ರೆಂತ್ ನ ಅರ್ಥ ಮಾಡ್ಕೊಂಡು ದೇ ಆರ್ ಬಿಲ್ಡಿಂಗ್ ಅ ಸ್ಟೋರಿ. ಸೊ ಆ ಇದಕ್ಕೆ ಲೈಕ್ ಐ ಶುಡ್ ಗೆಟ್ ದಟ್ ಆಪರ್ಚುನಿಟಿ, ಐ ಶುಡ್ ಗೆಟ್ ದಟ್ ಸ್ಕ್ರಿಪ್ಟ್, ಐ ಶುಡ್ ಗೆಟ್ ದಟ್ ಕ್ಯಾರೆಕ್ಟರ್. ಅದು ಬರೋ ತನಕ ನಂಗೆ ಪೇಷನ್ಸ್ ಇದೆ, ಏನ್ ಹರಿ ಇಲ್ಲ, ಆರಾಮಾಗಿ ಆನ್ ಡಾಟ್ ಮಾಡ್ತೀನಿ ಅದನ್ನ. ಸೊ ಅದಕ್ಕಿಂತ ಮುಂಚೆ ಹೇಳಿಲ್ಲ, ಐ ಜಸ್ಟ್ ವಾಂಟೆಡ್ ಟು ಬಿ ಇನ್ ದಟ್ ಪೊಸಿಷನ್. ಸೊ ಅದಕ್ಕೆ ಅಂತ ಒಂದಷ್ಟು ಮಾಡಿದೆ ಸ್ಟಾರ್ಟಿಂಗ್. ಬಟ್ ಸೀರಿಯಲ್ ಇಂದ ಸಿನಿಮಾಗೆ ಬರಬೇಕು ಅನ್ಕೊಂಡಾಗ
ಅದು ತುಂಬಾ ಈಸಿನಾ ಅಥವಾ ಅಲ್ಲಿ ಹೆಂಗಿರುತ್ತೆ ಮೈಂಡ್ ಸೆಟ್ ತುಂಬಾ ಇಲ್ಲ ಸೀರಿಯಲ್ ಇಂದ ಈಸಿ ಸಿನಿಮಾಗೆ ಅಂದ್ರೆ ಈಗ ಬರೋದು ನೋಡಿ, ಈಗ ನೀವು ಸಡನ್ಲಿ ಇವತ್ತು ಹೊರಡ್ತೀರಾ ನನಗೆ ಶೆಫ್ ಕೆಲಸ ಬೇಕು ಅಂತ, ನೀವು ಇಷ್ಟು ದಿನ ಹೌದು ಅದು ಬೇರೆ ಕೆಲಸ ಮಾಡ್ತಿದ್ರೆ ಸಡನ್ಲಿ ಶೆಫ್ ಕೆಲಸ ಕೊಡಿದಾಗ ಫಸ್ಟ್ ನಿಮ್ಗೆ ಕೆಲಸ ಅರ್ಥ ಆಗ್ಬೇಕು, ಫಸ್ಟ್ ನಿಮ್ಗೆ ಅದರದ್ದು ಅಟ್ಮಾಸ್ಫಿಯರ್ ಅರ್ಥ ಆಗ್ಬೇಕು, ಆಮೇಲೆ ಪೀಪಲ್ ರಿಲೇಟೆಡ್ ಟು ದ್ಯಾಟ್ ನಿಮ್ಗೆ ಜಾಯಿನ್ ಆಗ್ಬೇಕು, ಅಂಡ್ ದೆನ್ ಒಂದು ಡಿಸ್ಕಷನ್ ಆಗ್ಬೇಕು, ನೀವು ಸೇಮ್ ವೇವ್ ಲೆಂತ್ ಅಲ್ಲಿ ಇದ್ರ ಅಂತ ಅವ್ರಿಗೆ ಅರ್ಥ ಆಗ್ಬೇಕು, ಅಂಡ್ ಸಮ್ವೇರ್ ಇಟ್ ಕೋಇನ್ಸೈಡ್ಸ್ ಅಂಡ್ ಯು ಗೆಟ್ ಇನ್ ಟು ದಟ್ ಪ್ರಾಜೆಕ್ಟ್. ಸೊ ಆ ಪ್ರೊಸೆಸ್ ತುಂಬಾ ದೊಡ್ಡದಿದೆ, ಅದು ಪ್ರಾಬಬಿಲಿಟಿ ಮೇಲೆ ವರ್ಕ್ ಆಗುತ್ತೆ. ಯು ಆರ್ ನಾಟ್ Okay. ಶ್ಯೂರ್, ಇಟ್ ಮೈಟ್ ಹ್ಯಾಪನ್, ಇಟ್ ಮೈಟ್ ನಾಟ್ ಹ್ಯಾಪನ್. ಸೊ ಆ ಇದ್ರಲ್ಲೇ ನೀವು ಕೆಲಸ ಮಾಡ್ತಿರ್ಬೇಕು. ಬಟ್ ಇಫ್ ಯುವರ್ ಎಫರ್ಟ್ಸ್ ಆರ್ ರಿಯಲ್, ಇಫ್ ಯುವರ್ ವಿಷನ್ ಇಸ್ ಕ್ಲಿಯರ್ ಇನಫ್, ಅದು ಹಾಗೆ ಆಗುತ್ತೆ. ಇಟ್ ಟೇಕ್ಸ್ ಟೈಮ್. ಪ್ರತಿಯೊಂದು ನೀವು ಈಗ ನಿಮ್ ಪ್ರೊಫೆಷನ್ ತಗೊಳ್ಳೋದಾದ್ರೆ, ನೀವು ಯಾವತ್ತು ನೀವು ಸ್ಟಾರ್ಟ್ ಮಾಡಿದ್ರಿ ಯಾವತ್ತು ನಿಮ್ಗೆ ಝೀರೋ ನಾಲೆಜ್ ಇತ್ತು ಇದ್ರ ಹೌದು. ಬಗ್ಗೆ, ಬಟ್ ಆಗ್ತೀನಿ ಅಂತ ಗೊತ್ತಿತ್ತು. ಇವತ್ತು ಒಂದ್ ಹಂತಕ್ಕೆ ಬಂದಿದ್ದೀರಾ, ನಿಮ್ಗೆ ಈಗ ಮುಂದೆ ಕ್ಲಾರಿಟಿನೂ ಇದೆ. ಇನ್ನೊಂದು 2 years ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿದೆ. ಸೊ ಅದೇನಕ್ಕೆ ಬಂತು ಅಂದ್ರೆ ಒಂದು ಜರ್ನಿಯಿಂದ. ಸೊ ಇಟ್ಸ್ ಆಲ್ ಅಬೌಟ್ ಹೌ ವಿ ಟ್ರಾವೆಲ್ ಮಾಡ್ಬೇಕಾದ್ರೆ ವಾಟ್ ಈಸ್ ಯೋರ್ ವಿಷನ್ ಅಂಡ್ ಹೌ ಮಚ್ ಯು ಆರ್ ಪುಟಿಂಗ್ ಯೋರ್ ಎಫರ್ಟ್ ಇನ್ ಟು ಇಟ್. ಬಟ್ ನೀವು ಹೇಳಿದ್ರಿ ಒಂದು ಜರ್ನಿ ಇರುತ್ತೆ, ಒಂದಿಷ್ಟು ಕಲಿತಾ ಇರ್ತೀವಿ ಅಂತ. ಬಟ್ ಈಗ ನೆಕ್ಸ್ಟ್ ಫ್ಯೂಚರ್ ಸ್ಟೆಪ್ಸ್ ಅಲ್ಲಿ ಕಿರಣ್ ರಾಜ್ ಅವ್ರಿಗೆ ಇರುವಂತ ಕ್ಲಾರಿಟಿ ಏನು ಅಂದ್ರೆ ನೆಕ್ಸ್ಟ್ 2-3 years ಬಗ್ಗೆ ಏನಾದ್ರು ನಂಬರ್ ಒನ್ ಸಾರಿ ನಂಬರ್ ಒನ್ ಓಕೆ ಅದೇ ನನ್ನ ಕ್ಲಾರಿಟಿ, ಅಂಡ್ ದಟ್ಸ್ ದ ಓನ್ಲಿ ಥಿಂಗ್ ಐ ವಾಂಟ್ ಟು ಬಿ ಅಟ್ ದಟ್ ಪೊಸಿಷನ್. ಅದಕ್ಕೆ ಏನಿಲ್ಲ ಬೇಕು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಐ ವಿಲ್ ನಾಟ್ ಗಿವ್ ಅಪ್. ನಾವು ಆಗ್ತಾನೆ ಡಿಸ್ಕಸ್ ಮಾಡ್ತಿದ್ದಲ್ಲ, ಲೈಕ್ ಅಂಟಿಲ್ ಯು ಆರ್ ಡೆಡ್ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಸೊ ಯು ಆರ್ ನಾಟ್ ಅ ಫೇಲ್ಯೂರ್ ಅಂಟಿಲ್ ಯು ಆರ್ ಅಲೈವ್. ಸೊ ಕೀಪ್ ಟ್ರೈಂಗ್. ಎಸ್ ಮ್ಯಾಮ್, ಐ ಥಿಂಕ್ ಆ ಮಾತುಗಳು ನಮ್ಮೆಲ್ರಿಗೂ ಅನಿಸುತ್ತೆ, ನಿಮಗೂ ಕೂಡ. ಅಂದರೆ ಫ್ರಮ್ ನಥಿಂಗ್, ಏನು ಇಲ್ಲದೆ ಒಂದಿಷ್ಟು ಆಪರ್ಚುನಿಟೀಸ್, ಟ್ಯಾಲೆಂಟ್ ಇಟ್ಕೊಂಡು ಆಪರ್ಚುನಿಟೀಸ್ ಹುಡ್ಕೊಂಡು ಇವಾಗ ಒಂದಿಷ್ಟು ರೋಲ್ಸ್ಗಳನ್ನ ಮಾಡಿಕೊಂಡು ಸಿನಿಮಾ ಪ್ರೊಡಕ್ಷನ್ ಮಾಡಿಕೊಂಡು ಲೀಡ್ ಆ್ಯಕ್ಟ್ರೆಸ್ ಆಗಿ ಆ್ಯಕ್ಟ್ ಮಾಡ್ತಾ, ಐ ಥಿಂಕ್ ನಿಮ್ಮದು ಕೂಡ ಅದೇ ಒಂದು ಜರ್ನಿ ಸಿಮಿಲರ್ ಅನಿಸುತ್ತೆ. ಐ ಥಿಂಕ್ ಈಗ ನಿಮ್ಮನ್ನು ನೋಡುವಂತಹ ವಿಧಾನ ಅಂದರೆ ಒಂದು ಜಸ್ಟ್ ಒಂದು ಕ್ಯಾರೆಕ್ಟರ್ ಅಲ್ಲದೆ ಒಂದು ಪ್ರಾಮಿನೆಂಟ್ ರೋಲ್ಸ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಆಡಿಯನ್ಸ್. ತನಿಷಾ ಅವ್ರು ಇದ್ದಾರೆ ಅಂದರೆ ಒಂದು ಪ್ರಾಮಿನೆಂಟ್ ರೋಲ್ ಇರುತ್ತೆ ಅಂತ. ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡುವಂಥ ಆಡಿಯನ್ಸ್ಗೆ ಶೇರ್ ಸಿನಿಮಾದಲ್ಲಿ ತನಿಷಾ ಅವರ ಪಾತ್ರ ಎಷ್ಟು ಮಜಾ ಕೊಡುತ್ತೆ, ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಇನ್ಫ್ಯಾಕ್ಟ್ ಈ ಪಾತ್ರ ನಾನು ಒಪ್ಕೊಂಡಂತಹ ಸಮಯದಲ್ಲಿ ನೀವ್ ಏನ್ ಹೇಳಿದ್ರು ಅದಷ್ಟು ನನ್ನ ಮನ್ಸಲ್ಲಿತ್ತು. ಓಕೆ, ಅಂದ್ರೆ ಈ ಪಾತ್ರದಲ್ಲಿ ನಾನು ನೋಡ್ತಾರೆ ಅಂತಂದಾಗ ಅವ್ರಿಗೊಂದು ಖುಷಿ ಆಗತ್ತೆ, ಅವ್ರಿಗೇನೋ ಒಂದು ಹುಮ್ಮಸ್ ಬರುತ್ತೆ, ವಿಭಿನ್ನ ಪಾತ್ರದಲ್ಲಿ ನನ್ನ ನೋಡ್ತಾ ಇದಾರೆ ಅಂತ. ಯಾಕೆ ಅಂತಂದ್ರೆ ಅದಕ್ಕೆ ಮುಂಚಿಂದೆಲ್ಲ ಸ್ವಲ್ಪ ಗ್ಲಾಮರಸ್ ರೋಲ್ಸ್ ಇದ್ವು ಅಥವಾ ನೆಗೆಟಿವ್ ಶೇಡ್ಸ್ ಇದ್ವು, ಹೌದು. ಈ ರೀತಿಯಾಗಿ ನೋಡ್ಕೊಂಡ್ ಬಂದಿರೋದ್ರಿಂದ ಹೀಗಾಯ್ತು. ಬಟ್ ಇನ್ ಬಿಟ್ವೀನ್ ಅಲ್ಲಿ 1-2 ಸಿನಿಮಾಗಳು ಬಂದ್ ಹೋಗಿದ್ರಿಂದ ವೇರಿಯೇಷನ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇದು ಮುಂಚೆನೆ ರಿಲೀಸ್ ಆಗಿದ್ದಿದ್ರೆ ಪ್ರಾಬಬ್ಲಿ ನಾವೇನ್ ಅನ್ಕೊಂಡ್ವೋ, ನೀವೇನ್ ಹೇಳಿದ್ರು ಅದು ಚಾಚು ತಪ್ಪದೆ ನಡೀತಾ ಇತ್ತು. ಬಟ್ ಈಗ ಪೆನ್ ಡ್ರೈವ್ ಅಂತ ಸಿನಿಮಾ ಆಗಿರ್ಬಹುದು ಅಥವಾ ನಮ್ಮ ಕೋಣ ಅಂತ ಸಿನಿಮಾ ಆಗಿರ್ಬೋದು, ಇನ್ನೊಂದು ಯಾವ್ದೋ 1-2 ನಾನು ಆಕ್ಟ್ ಮಾಡ್ತಾ ಇರೋಂಥದ್ದಾಗಿರ್ಬೋದು, ಬೇರೆ ಬೇರೆ ಪಾತ್ರಗಳನ್ನ ನಾವು ಚೂಸ್ ಮಾಡ್ತಾ ಇರೋದ್ರಿಂದ, ಯಾವಾಗ್ಲೇ ಅವ್ರು ಹೇಳ್ದಂಗೆ ಅವಾಗ ಇನಿಷಿಯಲಿ ನಮ್ಗೆ ಆ ಚಾನ್ಸಸ್ ಇಲ್ಲ ಅಂತ ಅಂದಾಗ ಸಿಕ್ಕಿದ್ದನ್ ಮಾಡ್ತಿರ್ತೀವಿ. ನಮ್ಮ ಕೈಯಲ್ಲಿ ಇದೆ ಅಂತಂದಾಗ ನಾವು ಚೂಸ್ ಮಾಡ್ತೀವಿ. ಬಟ್ ಈಗ ಹೇಗಿದೆ ಅಂತಂದ್ರೆ ಈ ಒಂದು ಪಾತ್ರನ ಹೌದಲ್ವಾ, ಈ ತರನು ಕೂಡ ನಾವು ತನಿಷನ್ ನೋಡ್ಬೋದು ಅಂತ ನಾವು ರೀಚ್ ಮಾಡಿಸೋ ಹಾಗಿದೆ, ಇಷ್ಟಪಡ್ತಾರೆ ಅಷ್ಟ್ Yes. ಮಾತ್ರ ಹೇಳ್ಬೋದು. ಐ ಥಿಂಕ್ ಈ ಸಿನಿಮಾದಲ್ಲಿ ಓನ್ಲಿ ಡೇರಿಂಗ್ ಆಕ್ಷನ್ ಅಷ್ಟು ಮಾತ್ರ ಇರುತ್ತಾ ತನಿಷಾ ಅವರು? ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯು ಟೆಲ್ ಮಿ. ನಂಗೆ ಗೊತ್ತಿಲ್ಲ, ನಾ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ನಂಗೆ ಗೊತ್ತಿಲ್ಲ. ಇನ್ನು ಏನಾದ್ರು ವೇರಿಯೇಷನ್ಸ್ ಅವ್ರು ಹೇಳಿದ್ರು, ಅವ್ರನ್ನ ಜಸ್ಟ್ ಒಂದು ಲವ್ ಸ್ಟೋರಿನೋ ಒಂದು ಮುದ್ದಾಗಿರುವಂತ ಹುಡುಗಿ ಪಾತ್ರ ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರು ಹೇಳಿದ್ರು ಇನ್ನೊಂದು ಟ್ವಿಸ್ಟ್ ಇರುತ್ತೆ, ಬೇರೆ ತರದ ಶೇಡ್ ಇದೆ ಅಂತ. ಸೊ ನೀವು ಏನಾದ್ರು ಇಲ್ಲೂ ಟ್ವಿಸ್ಟ್ ಏನಾದ್ರು ಕೊಟ್ಟು ವಿಲನಿಶ್ ಏನಾದ್ರು? ದಟ್ಸ್ ಅ ಗುಡ್ ಪಾಯಿಂಟ್. ಆಕ್ಚುಲಿ ಆ ತರದೊಂದು ಮಾಡ್ಬೇಕು ಅಂತ ನಮ್ ಡೈರೆಕ್ಟರ್ಗೆ ಅನ್ಸಿತ್ತು ಅಂತ ಅಂದಿದ್ರೆ ಮಾಡಿರ್ತಿದ್ರು. ಈ ಪಾತ್ರ ಕ್ಲಿಯರ್ ಇದೆ, ನಾನ್ ಮಾಡ್ತಿರೋ ಕೆಲ್ಸ ಏನಿದೆ ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕು. ಅದು ಆ ಪಾತ್ರದ, ಇಂದ್ರಾಣಿ ಪಾತ್ರದ ಒಂದು ಕಾಂಟೆಂಟ್. ಸೊ ಆ ಪಾತ್ರನ ಕರೆಕ್ಟ್ ಆಗಿ ಮಾಡಿ ನ್ಯಾಯ ಒದಗಿಸ್ಬೇಕು, ಅದು ತನಿಷಾ ಅವರ ಕಾಂಟೆಂಟ್. ಇದೆರಡು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಸ್ವಲ್ಪ ಲವ್ ಸ್ಟೋರಿ ಬಗ್ಗೆ, ಸಿನಿಮಾದಲ್ಲಿರುವಂಥ ಲವ್ ಸ್ಟೋರಿ ಬಗ್ಗೆ ಮ್ಯಾಮ್ ಹೇಳ್ತಾರೆ. ಮ್ಯಾಮ್ ಹೇಳಿ, ಯಾಕಂದ್ರೆ ಅವ್ರು ಹೇಳ್ತಾ ಹೋದ್ರೆ ಸ್ವಲ್ಪ ಕ್ಲೂಸ್ನ ಬಿಟ್ಕೊಡ್ತಾರೆ. ಸೊ ಅದಕ್ಕೆ ಹೆಂಗಿರುತ್ತೆ ಅಂದ್ರೆ ಸುಮಾರು ಲವ್ ಟ್ರ್ಯಾಕ್ಗಳನ್ನ ನೋಡಿರ್ತೀವಿ ನಾವು ಸಿನಿಮಾದಲ್ಲಿ. ಬಟ್ ಈ ಒಂದು ಲವ್ ಟ್ರ್ಯಾಕ್ ಹೇಗಿರುತ್ತೆ ಅಂತ ಮೂವಿಲ ಎಸ್ ಮಾಡ್ತಾರೆ, ವಾಪಸ್ ಫುಲ್ ರೆಬಲ್ ಆಗ್ತಾರೆ. ಎಸ್. ಸೊ ನಂದು ಕಿರಣ್ ಸರ್ ಈ ಸಿನಿಮಾದಲ್ಲಿ ಲವ್ ಕನೆಕ್ಷನ್, ಲವ್ ಜರ್ನಿ, ಐ ಮೀನ್ ಪಾತ್ರದಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ಸಿನಿಮಾಗಿಂತ ಮುಂಚೆ ನಾನು ಕಿರಣ್ ಸರ್ನ ಕನ್ನಡದಲ್ಲಿ ನೋಡಿ ಐ ಥಿಂಕ್ ನಂಗೆ ಕ್ರಶ್ ಆಗಿತ್ತು.
ಐಮ್ ಟೆಲಿಂಗ್ ಯು ಟುಡೇ. ಸೊ ನಾನು ಅಮ್ಮ ಹತ್ರನೂ ಡಿಸ್ಕಸ್ ಮಾಡಿದ್ದೆ, ನನ್ನ ಕಿರಣ್ ಸರ್ ಒಂಥರ ತುಂಬಾ ಇಷ್ಟ ಮಮ್ಮಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ. ಸೊ ಅವ್ರ ಜೊತೆ ಚಾನ್ಸ್ ಸಿಕ್ಕಿದಾಗ ನನಗೆ ಒಂದ್ ಕಡೆ ಕೂರಕ್ ಆಗ್ತಿಲ್ಲ, ಫುಲ್ ಖುಷಿಯಿಂದ ಕುಣಿತಾ ಇದೀನಿ ಮನೇಲಿ. ಆಮೇಲೆ ಫಸ್ಟ್ ಡೇ ಅವ್ರ ಜೊತೆ ಆಕ್ಟಿಂಗ್ ಹೋದಾಗ ಫುಲ್ ನರ್ವಸ್, ಎಷ್ಟು ನರ್ವಸ್ ಆಗಿದ್ದೆ ಅಲ್ಲ ನಾನು, ತುಂಬಾ ನರ್ವಸ್ ಆಗಿದೆ. ಬಟ್ ಐ ಥಿಂಕ್ ಹಿ ಇಸ್ ವೆರಿ ಸಪೋರ್ಟಿವ್. ಇಲ್ಲ ಮಾಡಿ ಏನೇ ಕೆಲ್ಕೊಂತೀರಾ ಅಂತ ತುಂಬಾ ಸಪೋರ್ಟಿವ್ ಆಗಿದ್ರು. ಹಾಗೆ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಯ್ತು. ಆ್ಯಂಡ್ ದೆನ್ ನಾವೇನೇ ಸ್ಕ್ರಿಪ್ಟ್ ಬಂದು, ಸೊ ವಿ ಯೂಸ್ ಟು ಡಿಸ್ಕಸ್, ಪ್ರಾಕ್ಟಿಸ್. ಸೊ ಅದಾದ್ಮೇಲೆ ವಿ ಯೂಸ್ ಟು ಗೋ ಆನ್ ಸ್ಕ್ರೀನ್ ಆ್ಯಂಡ್ ದೆನ್ ಸಿನಿಮಾದಲ್ಲಿರೋ ಲವ್ ಸ್ಟೋರಿ ಹೇಳೋದು ಕೇಳಿದ್ದು, ನಿಂದು ಲವ್ ಸ್ಟೋರಿ ಕೇಳಿಲ್ಲ. ಲವ್ ಸ್ಟೋರಿ ಅದನ್ನ ಬಿಟ್ಕೊಡ್ಬಾರ್ದು ಅಂತ ಅವ್ರು ಅದೇ ಇವಾಗ. ಲಾಸ್ಟ್ ಟೈಮ್ ಒಂದು ಹೇಳಿದ್ಕೆ ಲೈನ್ ಅಲ್ಲಿ ಬೈದು ಹೋದ್ರು ನಮ್ ಪ್ರೊಸೆಸರ್. ಏನಮ್ಮ ಈಗ ಹೇಳ್ತಿದ್ಯಾ? ನೀವು ತಗ್ಲಾಸೋ ಕೆಲಸ ಮಾಡಬೇಡಿ. ಇಲ್ಲ ಅವ್ರು ಅಲ್ಲಿ- ಹೇಳಿಲ್ಲ, ನಾನು ಇಲ್ಲ, ಕೇಳಿದ್ರು ಅವ್ರು ಅಲ್ಲಿ- ಹೇಳಿಲ್ಲ. ಅವ್ರಿಗೆ ಪ್ರೀತಿ ಇದೆ. ಮಾಡಿದೀನಿ, ಯಾವ ತರ ಪ್ರೀತಿ ಅಂತ ನಾನೇ ಸಿನಿಮಾದಲ್ಲಿ ನೋಡಿ. ಹುಡ್ಕೊಂಡು ಹೋಗಿ ಲವ್ ಮಾಡ್ತೀನಿ ಕಿರಣ್ ಸರ್ನ. ಸೊ ಇದೊಂದು ಹೇಳ್ಬೋದು ಅಷ್ಟೇ. ಯಾವುದು? ಪಾತ್ರದ ಪಾತ್ರದಲ್ಲಿ ನಾನೇ ಹುಡ್ಕೊಂಡು ಹೋಗಿ ಪ್ರೀತಿ ಮತ್ತೆ ಮಾಡ್ತೀನಿ. ರಿಯಲ್ ಬಟ್ ಹೇಳ್ಬಿಟ್ರು ಅಂತ ಅನ್ಕೊಂಡೆ ಯಾಕೆ ನಾನು. ಏನು ರೀಸನ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಹಿಂದೆ ಹೋಗ್ತೀನಿ ಅಂತ. ಸರ್ ಯಾಕೆ ನಿಮ್ಗೆ ಜಸ್ಟ್ ಅಂದ್ರೆ ಟೀಮಲ್ಲಿ ಡೈರೆಕ್ಟರ್ ಸ್ಟೇಜ್ ಮೇಲೆ ಐ ಲವ್ ಯು ಅಂತ ಹೇಳ್ತಾರೆ, ನೀವಂದ್ರೆ ನನಗೆ ಇಷ್ಟ ಅಂತಾರೆ, ಹೀರೋಯಿನ್ ಇವ್ರು ನನಗೆ shock ಕ್ರಶ್ ಆಗಿದೆ ಆಗಿದ್ರು. ಅಂತಾರೆ. ಅವಾಗ ನಿಮ್ ರಿಯಾಕ್ಷನ್ಸ್ ನೋಡ್ತಿದ್ದೆ, ಏನಂತ ಅಟ್ರಾಕ್ಷನ್? ಇಲ್ಲ ತನಿಷಾ ma'am ಆಶ್ಚರ್ಯ ಅಂತ. ಆಗಲ್ಲ, ಕನ್ನಡಿ ನೋಡಿದಾಗ ನಂಗೂ ಆಗುತ್ತೆ love. He's a magnet. Okay. He pulls everybody. ಐ ಥಿಂಕ್ ಈ ಸಿನಿಮಾದಲ್ಲಿ ಐ ಥಿಂಕ್ ಆಕ್ಷನ್ ಪಾರ್ಟ್ ಅನ್ನೋದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅನ್ಸುತ್ತೆ. ಬಿಕಾಸ್ ಟೀಸರ್ ಟ್ರೈಲರ್ ಅಲ್ಲಿ ಆಗಿರ್ಬೋದು, ಈ ಒನ್ ಲೈನರ್ಸ್ ಕೂಡ ಒಬ್ಬ ಮಾಸ್ ಹೀರೋಗೆ ಏನ್ ಡೈಲಾಗ್ಸ್ ಕೊಟ್ಟಿರ್ತಾರೆ, ಏನ್ ಡೈಲಾಗ್ಸ್ ಇರುತ್ತೆ ಒಂದು ಥಿಯೇಟರ್ ಅಲ್ಲಿ ವಿಷುವಲ್ ಚಪ್ಪಾಳೆ ಬರುವಂತದ್ದು, ಆ ಥರದ ಒನ್ ಲೈನರ್ಸ್ ತುಂಬಾನೇ ಇದೆ ಅನ್ಸುತ್ತೆ ನಿಮ್ ಪಾತ್ರದಲ್ಲಿ. ಕ್ಯಾರೆಕ್ಟರ್ ಅಂದ್ರೆ ಆ ಸಿಚುವೇಶನ್ ತಕ್ಕಾಗಿ ಒಂದಷ್ಟು ಇದೆ. ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಏನೋ ದ್ಯಾಟ್ಸ್ ವಾಟ್. ಈಗ ಇಲ್ಲಿ ಇಲ್ದಿದ್ರು ನಿಮ್ಗೆ ನಾರ್ತ್ ಕರ್ನಾಟಕ ಒಂದು ಸೆಟ್ ಆಫ್ ಕ್ರೌಡ್ ಅದಕ್ಕೆ ಅಂತಾನೆ ಇದೆ. ಹೌದೌದು. ನಿಮ್ಗೆ ಮೂವಿಲಿ ಫೈಟ್ ಇಲ್ಲ ಅಂತಂದ್ರೆ ಹೋಗಿ ಗಲಾಟೆ ಮಾಡ್ತಾರೆ, ಟಿಕೆಟ್ ದುಡ್ಡು ವಾಪಸ್ ಕೊಡು ಅಂತ. ಸೊ ಆ ತರ ಇದೆ. ಸೊ ದ್ಯಾಟ್ ಸೆಟ್ ಆಫ್ ದೇ ವಿಲ್ ಎಂಜಾಯ್ ಇಟ್. ಅಂಡ್ ಸ್ಪೆಷಲಿ ದ ಹೋಲ್ ಸ್ಟೋರಿ, ದ ಎನ್ವೈರನ್ಮೆಂಟ್ ಇಸ್ ಕಂಪ್ಲೀಟ್ಲಿ ಲೋಕಲ್ ಆಗಿ ಅದನ್ನ ನಾವು ಪೋರ್ಟ್ರೇ ಮಾಡಿರೋದ್ರಿಂದ ಇನ್ನೂ ಬೇಗ ಕನೆಕ್ಟ್ ಆಗುತ್ತೆ. ದಟ್ಸ್ ಹೌ ದ ಲೋಕಲ್ ಸ್ಲ್ಯಾಂಗ್ ವರ್ಕ್ಸ್. ನೀವೇನಾದ್ರೂ ಬರೆದ್ರೆ ಯಾವ್ದಾದ್ರು ಡೈಲಾಗ್ಸ್ ಇದೆಯಾ ನಿಮ್ ಇಲ್ಲ ಕಡೆ? ಇದಕ್ಕೆ ಬರ್ದಿಲ್ಲ. ಬಿಕಾಸ್ ಯೂಶುವಲಿ ನಿಮ್ಮ ಒನ್ ಲೈನರ್ಸ್ಗೆ ಫ್ಯಾನ್ಸ್ ಇರ್ತಾರೆ. ಇಲ್ಲ ಇದಕ್ಕೆ ಬರ್ದಿಲ್ಲ. ಓಕೆ, ನಿಮ್ ಫ್ಯಾನ್ಸ್ಗೆ ಏನಾದ್ರು ಹೇಳೋದಾದ್ರೆ ಯಾವ್ದಾದ್ರು ಒಂದೇ ಒನ್ ಲೈನರ್ಸ್ ಏನಾದ್ರು ಒಂದು ಡೈಲಾಗ್ ಅವ್ರಿಗೋಸ್ಕರ ಹೇಳೋದಾದ್ರೆ ಇನ್ಸ್ಟೆಂಟ್ ಆಗಿ ನೀವು ಹೇಳ್ತಾ ಇರ್ತೀರಲ್ವಾ? ಇನ್ಸ್ಟೆಂಟ್ ಆಗಿ ಇಲ್ಲಿ ಹಾಕಿ ಸುಮಾರು ಟೈಮ್ ಆಯ್ತಲ್ಲ. ಓಕೆ, ಅಲ್ಲ ಇನ್ಸ್ಟೆಂಟ್ ಆಗಿ ಇವ್ ನೋವಲ್ವಾ, ಅಟ್ಲೀಸ್ಟ್ ಹಳೇದು ಯಾವ್ದಾದ್ರು. ಶೇರ್ ಟೈಮಲ್ಲಿ ಐ ಥಿಂಕ್ ಒಂದು ಅಪ್ಲೋಡ್ ಮಾಡಿದ್ರು, ತುಂಬಾ ಚೆನ್ನಾಗಿ. ಹೌದು, ಯಾವ್ದು? ನ್ಯೂ ಒನ್. ಯುವನಿಗೆ ಯಾವ್ದು ಇಲ್ಲ. ತುಂಬಾ ಚೆನ್ನಾಗಿ. ಜನಗಳು ಏನ್ ಹೇಳೋದು, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಚೆನ್ನಾಗಿರಿ, ನಗಾಡ್ಕೊಂಡಿರಿ ಅಷ್ಟೇ. ಎಸ್, ಐ ಥಿಂಕ್ ಸಿನಿಮಾ ರಿಲೀಸ್ ಆಗ್ತಿದೆ May 15th. ಐ ಥಿಂಕ್ 3.5 ವರ್ಷಗಳ ಒಂದು ಸುದೀರ್ಘ ಪಯಣ ಒಂದು ಸಿನಿಮಾದ ರಿಲೀಸ್. ಹೊರಗಡೆ ನೋಡುವಂಥ ಜನರಿಗೆ ಅಥವಾ ಮಾತಾಡೋರಿಗೆ ತುಂಬ ಈಸಿಯಾಗಿ ಹೇಳ್ತಿರ್ತಾರೆ ಒಂದು ಸಿನಿಮಾ ಅನ್ನೋ ಥರದ್ದು. ಬಟ್ ಈ ಫೀಲ್ಡಲ್ಲಿ ಇದ್ದವ್ರಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಅದ್ರ ಹಿಂದೆ ಇರುವಂಥ ಶ್ರಮ, ಆ ದಿನಗಳು, ಅದನ್ನೆಲ್ಲ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಥಿಯೇಟ್ರಿಗೆ ಬಂದು ನೋಡೋದಕ್ಕೆ? ತನಿಷಾ ಮ್ಯಾಮ್, ನೀವು ಹೇಳಿ. ಸಿನಿಮಾ ಯಾರೇ ಮಾಡಿದ್ರು ಸರಿ, ತುಂಬಾ ಪ್ರೀತಿಯಿಂದ ಎಫರ್ಟ್ ಹಾಕಿ ಮಾಡಿರ್ತೀವಿ. ಕಾರಣಾಂತರಗಳಿಂದ ಅಡೆತಡೆಗಳು ಬರುತ್ತೆ ಹೋಗುತ್ತೆ. ಕೆಲವೊಂದ್ಸತಿ ಮನುಷ್ಯರಿಂದ ಆಗುತ್ತೆ, ಕೆಲವೊಂದ್ಸತಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗುತ್ತೆ, ಕೆಲವೊಂದ್ಸತಿ ದುಡ್ಡಿಂದ ಆಗುತ್ತೆ. ಸೊ ಎಲ್ಲವನ್ನೂ ಕ್ರಾಸ್ ಮಾಡಿ May 15ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಶೇರ್ ಸಿನಿಮಾನ ಥಿಯೇಟರ್ಗೆ ಹೋಗಿ ದಯವಿಟ್ಟು ನೋಡಿ, ನಮ್ಮೆಲ್ಲರೂ ಆಶೀರ್ವದಿಸಿ. ಎಸ್, ಸುರೇಖ ಮ್ಯಾಮ್, ಆಡಿಯನ್ಸ್. ತನಿಷಾ ಅಂತ ಹೇಳ್ದಂಗೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಚಾಲೆಂಜಸ್ ಇದೆ. ಸೊ ಈ ಜನರೇಷನ್ಗೆ ಐ ಥಿಂಕ್ ಕಂಪ್ಲೀಟ್ ಕನೆಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ಟ್, ಮಾಸ್ ಪ್ಯಾಕ್ಟ್, ಲವ್ ಪ್ಯಾಕ್ಟ್ ಅಂತ ಹೇಳ್ಬೋದು. ಪಕ್ಕಾ ಥ್ರಿಲ್ಲರ್. ಎಲ್ಲರೂ ಥಿಯೇಟರ್ಗೆ ಬಂದು ಮಜಾ ಮಾಡಿಕೊಂಡು ಎಷ್ಟೇ ಖುಷಿಯಾಗಿದ್ರು ಒಂದು ಕಡೆ ಒಂದು ಕಣ್ಣೀರು ಹಾಕೇ ಆಗ್ತೀರಾ, ಹಾಗಿದೆ ಸಿನಿಮಾ. ಸೊ May 15ಕ್ಕೆ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ಜಾಸ್ತಿ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ. ಎಸ್, ಕಿರಣ್ ಸರ್, ನಿಮ್ಮ ಆಡಿಯನ್ಸ್ಗೆ ಪ್ಲಸ್ ಸಿನಿಮಾ ಲವರ್ಸ್ಗೆ. ಒಂದು ಯಾವುದೇ ಒಂದು ಇಂಡಸ್ಟ್ರಿಗೆ ಹೊಸಬ್ರು ಎಂಟರ್ ಆದಾಗ ಒಂದಷ್ಟು ವಿಷನ್ ಅಲ್ಲಿ ಬರ್ತಾರೆ. ಸೊ ಎಸ್ಪೆಷಲಿ ಯಾರು ಪ್ರೊಡ್ಯೂಸರ್
ಅಂಡ್ ಒಂದು ಎಂಟ್ರಿಯಿಂದ ಸುಮಾರು ಜನಕ್ಕೆ ಕೆಲಸ ಆಗಲಿ ಅಥವಾ ಲೈವ್ಲಿಹುಡ್ ಬಿಲ್ಡ್ ಆಗುತ್ತೆ. ಸೊ ಅದು ಕಂಟಿನ್ಯೂ ಆದರೆ ಮಾತ್ರ ಆ ಪ್ರೊಸೆಸ್ ಹಂಗೆ ರನ್ ಆಗ್ತಾ ಇರುತ್ತೆ. ಸೊ ಇಫ್ ಇನ್ ಕೇಸ್ ದ ಸೇಮ್ ಪ್ರೊಡ್ಯೂಸರ್ ಇಫ್ ದೇ ಹ್ಯಾವ್ ಟು ಇನ್ವೆಸ್ಟ್ ಅಗೇನ್, ಅವ್ರಿಗೆ ಆಲ್ರೆಡಿ ಮಾಡಿರೋದು ತೀರಾ ಅಲ್ಲದೆ ಇದ್ರೂ ಅಟ್ ಲೀಸ್ಟ್ ಫ್ರೂಟ್ಫುಲ್ ಆಗಿರಬೇಕು. ಸೊ ಐ ಜಸ್ಟ್ ಪ್ರೇ ಅವ್ರಿಗೆ ಇದರಿಂದ ಒಂದಷ್ಟು ಒಳ್ಳೇದಾಗಲಿ, ಸೊ ದ್ಯಾಟ್ he continues, because genuinely he want to make good films. I wish he get very good teams in future, ಅಥವಾ ಒಂದು ಏನ್ ಬೇಕಾಗಿದೆ ನೀವು ಹೇಳಿದಾಗೆ ಆಡಿಯನ್ಸ್ ಇಂಟ್ರೆಸ್ಟ್ ಅದಕ್ಕೆ ತಕ್ಕಾಗಿ ಮಾಡೋಂಥದ್ದವ್ರಿಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ ಸಿಗ್ಲಿ ಅಂತ ಜಸ್ಟ್ ವಿಶ್ ಲಕ್ ಫಾರ್ ಹಿಮ್. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಇಡೀ Thank you. ತಂಡಕ್ಕೆ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ನೀವು ಸಿನಿಮಾ ನೋಡಿ. ಖಂಡಿತ.